ಹಾಯ್ ಫ್ರೆಂಡ್ಸ್, ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಟೈಮ್ ಅವಾಗ 6 ಗಂಟೆಗೆ ಡ್ಯೂಟಿ ಆನ್ ಮಾಡಿದರೆ ಅವಾಗ 8:15 ಆಗೈತೆ. ಬೆಳಗ್ಗೆ ಒಂದು 6 ಗಂಟೆಗೆ ಆನ್ ಮಾಡಿದ್ರೆ 7:50 ಬಿದ್ದೈತೆ ಡ್ಯೂಟಿ. ಇಲ್ಲಿಂದ ಪಿಕಪ್ ಬಂದ್ಬಿಟ್ಟು ಹೆಸರುಘಟ್ಟ ಪಿಕಪ್ 9 ಕಿಲೋಮೀಟ್ರ್ ಕೊಟ್ಟಾನೆ. ಡ್ರಾಪ್ ಬಂದ್ಬಿಟ್ಟು ಮೆಜೆಸ್ಟಿಕ್ಕು ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಫುಲ್ಲು ಪಿಕಪ್ ಲಾಂಗ್ ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸೋಮವಾರ ಕ್ಯಾನ್ಸಲ್ ಆದರೆ ಡ್ಯೂಟಿ ಸಾಯಂಕಾಲ ತನಕ. ಈ ಸಾಯಂಕಾಲ ಏನು ಈ ವಾರ ಎಲ್ಲ ಬರೀ ಕ್ಯಾನ್ಸಲ್ ಆಗ್ತವೆ. ಹಂಗಾಗಿ ಲಾಂಗ್ ಆದರೂ ಇನ್ನೇನು ಮಾಡ್ತೇವೆ, ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ ಹತ್ರ. ನೋಡೋಣ ಇವತ್ತು ಡ್ಯೂಟಿ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ, ಇವತ್ತು ಜೀವನ ಹೆಂಗಿರುತ್ತೆ. ಒಂದೊಂದೇ ಹೆಸರುಘಟ್ಟ ಮೇನ್ ರೋಡ್. ಇಲ್ಲಿಂದ ಕರೆಕ್ಟ್ 7 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಹೆಸರುಘಟ್ಟಕ್ಕೆ ಬಂದಿದ್ದೇವೆ. ಲೊಕೇಶನಲ್ಲಿ ಅಶೋಕ್ ಲೇಲ್ಯಾಂಡ್ ಇದೆ. ಸ್ಟ್ರೈಟ್ ಆದರೆ ಹೆಸರುಘಟ್ಟ ಬಸ್ ಸ್ಟ್ಯಾಂಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದಗಡೆ ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಅವಾಗ 8:15 ಆಗೈತೆ. ಎಲ್ಲ ಮಡಿಕೆ ಐಟಮ್. ರೋಡ್ ಆಗೈತೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ 27 ಕಿಲೋಮೀಟ್ರ್ ಐತೆ. ಚಿಕ್ಕಪೇಟೆ ಇದು. ಇವಾಗ ತಾನೇ ಪಿಕ್ ಐತೆ. ಅಲ್ಲಿ ಮುಂದೆ ರೈಟ್ ಎತ್ಕೊಂಡೋದ್ರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಹೋಗುತ್ತೆ. ಒಂದು 5 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳ್ಯಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಅನ್ಲೋಡ್ ಆಗೈತೆ. ಇಷ್ಟೇ ಆ ಕಡೆ ಡ್ಯೂಟಿ ಬೀಳುತ್ತೋ ನೋಡಬೇಕು. ಅನ್ಲೋಡ್ ಮಾಡಿ ಒಂದು 5 ನಿಮಿಷಕ್ಕೆ ಡ್ಯೂಟಿ ಬಿದ್ದೈತಿ. ಇವಾಗ ತಾನೆ ಒಂದು ಡ್ಯೂಟಿ ಬಂತು ಸರ್ಜಾಪುರಕ್ಕೆ, ಅದು ಆಗಲಿಲ್ಲ. ತಿರ್ಗಾ ಇಲ್ಲೇ ಲೋಕಲ್ ಬಿದ್ದೈತೆ 550 ರೂಪಾಯಿ. ಪಿಕಪ್ ಹತ್ರ ಹೋಗ್ತಾ ಇದ್ದೇನೆ. ಪಿಕಪ್ ಇಲ್ಲಿ ಬಂದುಬಿಟ್ಟು ಲಕ್ಷ್ಮಣ್ ರೋಡು, ಡ್ರಾಪ್ ಬಂದುಬಿಟ್ಟು ಶಾಂತಿನಗರ. ಕಸ್ಟಮರ್ಗೆ ಫೋನ್ ಮಾಡಿದೆ, ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳ್ಯಾರ. ಏನೋ ಪೈಪ್ ಐಟಮ್ ಅಂತೆ. ಹತ್ರ ಬರೋಷ್ಟೊತ್ತಿಗೆ ಡ್ಯೂಟಿ ಕ್ಯಾನ್ಸಲ್ ಮಾಡೋರು ಕಸ್ಟಮರ್. ಪಿಕಪ್ಪು ಇಲ್ಲಿಂದ 4 ಕಿಲೋಮೀಟ್ರ್ ಕೊಟ್ಟಾರೆ ಕಲಸಿಕೊಳ್ಳೆ. ಈ ಗುಲ್ಲಿ ರೋಡಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಫುಲ್ ಜಾಮೆ ಆಗೋಗ್ಬಿಟ್ಟಿತ್ತು. ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಏನು ಮಾಡ್ತೇವೆ, ಒಂದೊಂದು ಸರಿ ಹಂಗೆ ಪರಿಸ್ಥಿತಿ ಆಗೋದು. ಏನು ಮಾಡೋಕ್ಕಲ್ಲ. ಬನ್ನಿ ಹೋಗೋಣ. ಎಷ್ಟೊತ್ತಾಗುತ್ತೆ ಆಗೋಗ್ಬಿಟ್ಟೈತೆ ಜೆಸ್ಸಿ ರೋಡು. ಹಿಂಗೆ ಸ್ಟ್ರೈಟ್ ಹೋದರೆ ಟೌನಲ್ಲಿ ಹೋಗುತ್ತೆ. ಪಕ್ಕ ಪಿಕಪ್ ಲೊಕೇಶನ್ ಹತ್ರ ಬಂದಿದೆ. ಟೈಮ್ ಸಿಕ್ಕಾಪಟ್ಟೆ ಆಗುತ್ತೆ. 1:40 ಆಗೈತೆ. ಇದೇ ಅಂಗಡಿ ಐಟಮು ಲೋಡ್ ಮಾಡ್ತಾರೆ. ಇವಾಗ ಲೋಡ್ ಮಾಡ್ತಾಯಿದ್ದಾರೆ ನೋಡಪ್ಪ. ಬಂದೆ ಅರ್ಧ ಗಂಟೆ ಆಯಿತು. ಇವತ್ತು ಕಸ್ಟಮರು ಯಾರಾದರೂ ಲೇಟ್ ಮಾಡೇ ಮಾಡ್ತಾರೆ. ಬೆಳಗ್ಗೆ ನೋಡಿದ್ರೆ ಆ ಡ್ಯೂಟಿನೂ ಪಿಕಪ್ ಹತ್ರ 1 ಅವರು, ಡ್ರಾಪ್ ಹತ್ರ 1.5 ಗಂಟೆ, 2 ಅವರು. ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ, ಅಲ್ಲಿ ಜಾಮಾಗಿ ಒಂದು ಅರ್ಧ ಗಂಟೆ ಮುಗ್ದೋಗ್ಬಿಡ್ತು. ಇಲ್ಲೇ ಒಂದು ಹಾಫ್ ಡೇ ಮುಗ್ದೋಗ್ಬಿಡ್ತು. ನೋಡೋಣ ಇನ್ನೂ ಎಷ್ಟೊತ್ತು ಮಾಡ್ತಾರೋ. ಎಲ್ಲ ಲೋಡ್ ಆಗೈತೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ 4 ಕಿಲೋಮೀಟ್ರ್ ಐತೆ. ಬಿಲ್ ಬೇರೆ ಕೊಟ್ಟಾರೆ. ಇಲ್ಲಗಡೆ ಫೋನ್ ನಂಬರ್ ಬರ್ದಾರೆ. ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಜೆಸಿ ರೋಡು. 20 ನಿಮಿಷ ತೋರಿಸ್ತೈತೆ ಇಲ್ಲಿದೆ ಡ್ರಾಪ್ ಲೊಕೇಶನ್. ಎಷ್ಟು ದೂರ ಹೋಗ್ಬೇಕು ನೋಡಪ್ಪ. ಫುಲ್ಲು ಟ್ರಾಫಿಕ್ಕು. ಏನಿಲ್ಲಿದೆ 1 ಕಿಲೋಮೀಟ್ರ್ ಐತೆ ಅಷ್ಟೇ ಡ್ರಾಪ್ ಲೊಕೇಶನ್. ಹೋಗ್ತಾ ಅವರನ್ನ ಸುಮ್ಕೆ ಅನ್ನೋ ಇರಲ್ಲ. ಲೊಕೇಶನ್ ಹಾಕಿರ್ತಾರೆ. ತಿರ್ಗಾ ಇನ್ನು ನಮಗೆ ಬೇರೆ ಇಲ್ಲಿ ಲೊಕೇಶನ್ ಗೊತ್ತಾಗಲ್ಲ. ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತಾರೆ. ಇಲ್ಲೇ ಲ್ಯಾಂಡ್ ಮಾರ್ಕ್ಗಳು ಗೊತ್ತಾಗಲ್ಲ. ತಿರ್ಗಿ ಹೋಗ್ಬಿಟ್ಟು ಫುಲ್ ಅಲ್ಲಿಗನ ಹೋಗ್ಬಿಟ್ಟು ಸಿಗ್ನಲ್ ಹತ್ರ ಯೂಟರ್ನ್ ಮಾಡ್ಕೊಂಡು ತಿರ್ಗಾ ಬಂದಿದ್ದೀನಿ. ಇಲ್ಲಿ ನಿಂತಿದ್ದೀನಿ. ಅಲ್ಲಿ ಮುಂದೆ ರೈಟ್ ಹೋಗ್ಬೇಕು. ಆವಾಗ ಕರೆಕ್ಟಾಗಿ ನಿಂತಿದ್ದೆ.
ಲೊಕೇಶನ್ ಪ್ರಕಾರ ಹೋಗ್ತಿದ್ದೆ. ಇವ್ರು ಮಾಡೋದೆಲ್ಲ ಹಿಂಗೆ ಕಸ್ಟಮರು. ಲೊಕೇಶನ್ ಅಲ್ಲ ಹಾಕ್ಯಾರ, ಇದಿರೋದು ಬಂದುಬಿಟ್ಟು ಆಗ ಅಲ್ಲಿ ಕಾಣ್ತಾ ಇದೆ ನೋಡಿ ಅಶೋಕ್ ಲೈಲ್ಯಾಂಡು, ಅಲ್ಲಿ ಹಾಕ್ಯಾರೆ. ಗೋಡನ್ ಇರೋದು ಅಲ್ಲೇ ಅಂಗಡಿ. ಹಾಂ, ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತೈತೆ. ಟೈಮ್ ಅವಾಗ 2:40 ಆಗೈತೆ. ಗಾಡಿ ರಿವರ್ಸ್ ಹಾಕ್ಯಾರೆ ನಮ್ಮ ಗಾಡಿಗೆ. ಈ ಗಾಡಿಗೆ ಅನ್ಲೋಡ್ ಮಾಡೋದು. ಇಷ್ಟು ಐಟಮ್ 8 ರೋಲ್ ಇದ್ದಾವೆ. ವೆಲ್ಡಿಂಗ್ ಮಾಡೋ ಗಾಡಿಗೆ ಅನ್ಲೋಡ್ ಆಯ್ತು. ಇದಕ್ಕೆ ನಮ್ಮ ಗಾಡಿಗೆ ಡೋರ್ ಹಾಕಿ ಅಮೌಂಟ್ ಕೊಟ್ರು, ಪೇ ಮಾಡಿದ್ರು. ಇವಾಗ ಡ್ಯೂಟಿ ಬಿದ್ದೆ ನನಗೆ. ಪಿಕಪ್ ಬಂದುಬಿಟ್ಟು ಬಸವನಗುಡಿ, ಡ್ರಾಪ್ ಬಂದುಬಿಟ್ಟು ಇದಕ್ಕೆ ಬಿದ್ದೈತೆ BTMಗೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಹೋಗ್ತಾ ಇದ್ದೀನಿ. ಆ ರೋಡ್ ರೈಟ್ ಹೋದ್ರೆ ಸೀದಾ JC ರೋಡ್ಗೆ ಹೋಯ್ತು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 3:05 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ, ಒಬ್ಬರೇ ಇರೋದು. ಬಾಕ್ಸ್ ಜಾಸ್ತಿ ಇದ್ದಾವೆ. ಊಟ ಬೇರೆ ಮಾಡಿಲ್ಲ, ಹೋಗಿ ಊಟ ಮಾಡ್ಕೊಬರ್ಬೇಕು. ಲೋಡ್ ಮಾಡೋ ಅಷ್ಟೊತ್ತಿಗೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ 8.5 ಕಿಲೋಮೀಟ್ರ್ ಐತೆ. 1/2 ಅವರ್ ತೋರಿಸ್ತೈತೆ. ಬಿಲ್ ಬೇರೆ ಕೊಟ್ಟಾರೆ. ಬನ್ನಿ ಹೋಗೋಣ. ಇಲ್ಲಿದ್ದ ಡೈರಿ ಸರ್ಕಲ್ ಮ್ಯಾಗೆ ತೋರಿಸ್ತೈತೆ, ಬೇಗಂ ಸಿಟಿ ಮಾಲ್ ಹತ್ರ ಡ್ರಾಪು. ರಿಂಗ್ ರೋಡ್ ರೈಟ್ ಇತ್ತ. ಇಲ್ಲಿದ್ದ ಇನ್ನೂ 1 ಕಿಲೋಮೀಟ್ರ್ ಡ್ರಾಪ್ ಲೊಕೇಶನ್ ಹತ್ರ ಹೋಗಿ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಟೈಮ್ ಅವಾಗ ಎಲ್ಲ ಅನ್ಲೋಡ್ ಆಗ್ತೈತೆ. ಎಲ್ಲ ಅನ್ಲೋಡ್ ಆಗೈತೆ ಮೆಟೀರಿಯಲ್. ಇನ್ನಿಷ್ಟೇ ಆ ಕಡೆ ಡ್ಯೂಟಿ ಬಿಡುತ್ತೆ ನೋಡ್ಬೇಕು. ಅನ್ಲೋಡ್ ಇನ್ನೂ ಒಂದು ಸ್ವಲ್ಪ ಇತ್ತು ಅನ್ಲೋಡ್ ಮಾಡ್ಬೇಕಾದ್ರೆ. ಟ್ರಿಪ್ ಎಂಡ್ ಮಾಡಿದ್ದೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಗೋಪನ ಮಾಲು BTM. ಡ್ರಾಪ್ ಬಂದುಬಿಟ್ಟು ಯಶವಂತಪುರ ಬಿದ್ದೈತೆ. 720 ರೂಪಾಯಿ ಬಂದಿದ್ದೆ ಅಮೌಂಟು. ಕಸ್ಟಮರ್ ಫೋನ್ ಮಾಡಿದ್ದೆ. ಫೋನ್ ಮಾಡಿದರೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಸರ್ ಅಂದರು. ಸರಿ ಸರ್ ಆಯಿತು. ಏನು ಮೆಟೀರಿಯಲ್ ಅಂದರೆ ಫ್ಲೇವರ್ಡ್ ಐಟಮ್ ಅಂತ. ಇದು ಇವಾಗ ಅಮೌಂಟ್ ಬಂದಿದ್ದು, ಡ್ರಾಪ್ ಆಗಿದ್ದು ಅಮೌಂಟ್ ಬರೀ 50 ರೂಪಾಯಿ ನೋಟೆ. ಎಲ್ಲ ಹೊಸ ನೋಟು ಇಸ್ಕೊಂಡು ಹೋಗ್ತಾ ಡ್ರಾಪ್ ಪಿಕಪ್ ಲೊಕೇಶನ್ ನೋಡಿ. ಅಲ್ಲಿದೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಎಲ್ಲಿ ಸಿಗ್ನಲ್ ಬಿದ್ದೈತಿದೆ. ಬೇಗಂ ಸಿಟಿ ಮಾಲ್. ಲೆಫ್ಟ್ ಎತ್ಕೊಂಡ್ರೆ ಯಶವಂತಪುರ ರಿಂಗ್ ರೋಡು. ಅದು ಜಯದೇವ್ ಮೆಟ್ರೋ ಸ್ಟೇಷನ್ನು. ಹಿಂಗೆ ಹೋದರೆ ಬನ್ನರ್ಘಟ್ಟ ಮೇನ್ ರೋಡು. ಅದೇ ಗೋಪಣ್ಣನ ಮಾಲ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 4:15 ಆಗೈತೆ. ಪಟೇಲ್ಸ್ ಮಿಲ್ ಇದೆ ಗೋಡನ್ ಅಂಗಡಿ. ಲೋಡ್ ಮಾಡ್ತಾಯಿದ್ದಾರೆ ಐಟಮ್. 18 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನು. 1 ಅವರ್ ತೋರಿಸ್ತಾ ಇದ್ದೀನಿ. ಸಿಟಿ ಒಳಗೆ ಹಾಕ್ತೀನಿ. ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ರಾಜಾಜಿನಗರ ತೋರಿಸ್ತೈತೆ. ರಿಂಗ್ ರೋಡ್ ಏನು ತೋರಿಸ್ತಾ ಇಲ್ಲ. ಹಿಂಗೆ ಹೋಗೋದು. ಪಾಸ್ ಇದು. ಮುಂದಗಡೆ ಸಿಗ್ನಲಾಗಿ ಲೆಫ್ಟ್ ಎತ್ಕೊಂಡು ಹೋದ್ರೆ ಹಂಗೆ ಒಳಗಾಸಿ ಹೊಲ್ಟೋಗೋದು. ಇಲ್ಲಾಂದರೆ ಹಿಂಗೆ ಮೇಯ್ನ್ ರೋಡಾಗಿ ಹೋದ್ರೆ ಫುಲ್ ಜಾಮು. MG ರೋಡಾಗಾಸಿ ಸೋಮವಾರ ಬಂತು ಅಂದರೆ 3 ಗಂಟೆ ಇದ್ದಾನೆ ಜಾಮ್. ಇವಾಗ ಟೈಮ್ 4:15 ಆಗೈತೆ ನೋಡಿ ಹೆಂಗೆ ಜಾಮು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ. ಟೈಮ್ ಅವಾಗ 5:50 ಆಗೈತೆ. ಇದೇ ಬಿಲ್ಡಿಂಗು SL ಕಾರ್ನರು. ಅನ್ಲೋಡ್ ಆಗ್ತಾಯಿತ್ತು ಮೆಟೀರಿಯಲ್ಲು. ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯಿತು. ಟೈಮ್ ಬೇರೆ
6 ಗಂಟೆ ಆಗೈತೆ. ನೋಡೋಣ ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೆ. ಎಲ್ಲ ಅನ್ಲೋಡ್ ಮಾಡಿರಲ್ಲಿ ಅನ್ಲೋಡ್ ಮಾಡಿ ಇಲ್ಲೇ ವೆಯ್ಟ್ ಮಾಡಿದೆ. ಯಾವುದೋ ಒಂದು ಡ್ಯೂಟಿ ಬಂತು, ಅದು ಕ್ಯಾನ್ಸಲ್ ಆಗೋಗ್ಬಿಡ್ತು. ಇನ್ನೇನು ಮಾಡೋಕ್ಕಲ್ಲ ಅಂತ ಸೀದಾ ಅಲ್ಲಿ ಬಂದು ಬಜ್ಜಿ ತಿಂತಾಯಿದ್ದೆ. ಒಂದು ಡ್ಯೂಟಿ ಬಿತ್ತು. ಪಿಕಪ್ ಬಂದುಬಿಟ್ಟು ತಾಜ್ ಹೋಟೆಲ್ ಹಾಕ್ಯಾರೆ ಪೋಟರರು. ಅದು ನೋಡಿದ್ರೆ ಅವರು ಮಾಮೂಲಿ ವಾಟ್ಸಪ್ಪಾಗಿ ಲೊಕೇಶನ್ ಕಳಿಸಿದ್ರು. ಫೋನ್ ಮಾಡಿದ್ದಕ್ಕೆ ಅಲ್ಲಿಗೆ ಬನ್ನಿ ಸರ್, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಅಲ್ಲಿಗೆ ಡಿಫ್ರೆಂಟ್ ಐತೆ. ಕಂಟೈನರ್ ಸ್ಟುಡಿಯೋ ಅದೆಯಾ, ಇಲ್ಲಿಂದ ಪಿಕಪ್ಪೇ 5 ಕಿಲೋಮೀಟ್ರ್ ಕೊಟ್ಟಾನೆ. ಸರಿ ಆಯ್ತು ಬರ್ತಾಯಿದ್ದೀನಿ ರೀ ಸರ್. ಹೆಂಗಿದ್ರು ಅಬ್ಬಿಗೆರೆ ಬಿದ್ದೈತೆ ಡ್ರಾಪು, ಇನ್ನೇನು ಮಾಡೋಕ್ಕಲ್ಲ, ಮನೆ ಕಡೆ ಬಿದ್ದೈತೆ. ಹಂಗಾಗಿ ಹೋಗ್ತಾಯಿದ್ದೀನಿ. ಲಾಂಗ್ ಆದರೂ ಹೋಗಲೇಬೇಕು. ಎಲ್ಲಿಗೆ ಅಂತ ನೋಡಲಿಲ್ಲ, ಸಡನ್ನಾಗಿ ತೆಗೆದಿಟ್ಕೆ ಅಬ್ಬಿಗೆರೆ ಅಂತ ಬಂತು, ಎತ್ಕೊಬಿಟ್ಟೆ. ಕತ್ಲಾಗ್ತಾಯಿತ್ತು. ಅವಾಗ ಬನ್ನಿ ಹೋಗೋಣ. ಇಲ್ಲಿ ಬರ್ಗುಂಟೆ ಪಳ್ಳ ಯಾವುದು ಯಶವಂತಪುರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ಹಿಂಗೆ ಸ್ಟ್ರೈಟ್ ಹೋದರೆ ಔಟ್ ಆಫ್ ರಿಂಗ್ ರೋಡ್ ಆಗುತ್ತೆ ಯಶವಂತಪುರ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 7 ಗಂಟೆ ಆಗೈತೆ. ಲೋಡ್ ಮಾಡ್ತಾಯಿದ್ದಾರೆ ಗಾಡಿ ಟೈಯರ್ ಎಲ್ಲ ಲೋಡ್ ಆಗೈತೆ. ಇನ್ನು ಬಿಲ್ ಬೇರೆ ಕೊಟ್ಟಿಲ್ಲ. ಬಿಲ್ ಕೊಟ್ಟರೆ ಹೋಗಬೇಕು. ಇದೆ ಟೈರು ಅಂಗಡಿ. ಬಿಲ್ಲೇನೋ ಕೊಟ್ಟರು. ಟೈಮ್ ಅವಾಗ ಇಲ್ಲೇ ಲೇಟ್ ಆಗೋದು. ಇಲ್ಲೇ ಅರ್ಧ ಗಂಟೆ ಆಯಿತು. ನೋಡಿ ಬಿಲ್ ಕೊಟ್ಟರೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ 11 ಕಿಲೋಮೀಟ್ರ್ ಐತೆ. ಅಲ್ಲಿದ್ದ ಲೊಕೇಶನ್ ಕಡಿಮೆ ಬರೋದು, ಇಲ್ಲಿಂದ ಜಾಸ್ತಿ ಬರ್ತಾಯಿದೆ. ನಾನು 6 ಕಿಲೋಮೀಟ್ರ್ ಜಾಸ್ತಿ ಬರ್ತೈತೆ. ಅಬ್ಬಿಗೆರೆ ಹಿಂಗೆ ಸ್ಟ್ರೈಟ್ ಹೋದರೆ ಲಕ್ಷ್ಮೀಪುರ ಕ್ರಾಸ್ ರೋಡು. ಅಲ್ಲಿ ಸರ್ಕಲಾಗಿ ಲೆಫ್ಟ್ ಎತ್ಕೊಂಡ್ರೆ ಚಿಕ್ಕಮಗಳೂರಿಗೆ ಹೋಗುತ್ತೆ. ಎಲ್ಲ ಗಾಡಿ ನಿಂತಿರಬೇಕು. 10 ವೀಲರ್ ಗಾಡಿ, ಟಿಪ್ಪರ್. ಈ ಸರ್ಕಲ್ ಲೆಫ್ಟು ಚಿಕ್ಕಬಳ್ಳಾಪುರ. ಇದೇ ಗಾಡಿ. ನೋಡಪ್ಪ ಅಣ್ಣವ್ರು ಅವಾಗ ಕೈ ಅಡ್ಡ ಹಾಕ್ತಾಯಿದ್ದಾರೆ. ಇದೇ ಗಾಡಿಗೆ ಟೈರ್ ತಂದಿರೋದು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ 8 ಗಂಟೆ ಆಗೈತೆ. MRF ಹಾಕಿಸಿದ್ರೇನು? ಅವೆಷ್ಟು ಇವೆಷ್ಟು ಪ್ರೈಸು? ಹಾಂ, ಬಾಳಿಕೆ ಬರಲ್ಲ. ನಮಗೆ ಟೈರ್ಗಳ ಮುಂಚೆ ಗಾಡಿ ಬಾಳಿಕೆ ಬರೋವ, ಉಲ್ಟಾ ಕಟ್ಟೆ ಕೊಡ್ಬಿಟ್ಟವಲ್ಲ, ಬಾಳಿಕೆ ಬರೋಲ್ಲ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ನೋಡ್ಬೇಕು. ಎಲ್ಲ ಇವಾಗ ತಾನೇ ಅನ್ಲೋಡ್ ಆಯಿತು. ಟೈಮ್ ಹೋಗಿ 8 ಕಾಲಾಗೈತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 7 ಕಿಲೋಮೀಟ್ರ್ ಐತೆ ಮನೆಗೆ, ತಂಬೇನಹಳ್ಳಿಗೆ. ಇವಾಗ ಟೋಟಲ್ ಡ್ಯೂಟಿ 4 ಡ್ಯೂಟಿ. 4 ಬೆಳಗ್ಗೆ 1 ಟೋಟಲ್ 5 ಡ್ಯೂಟಿ ಇವತ್ತು. ಅದ್ರಾಗೆ 1 ಡ್ಯೂಟಿ ಕ್ಯಾಶ್, 1 ಡ್ಯೂಟಿ ಆನ್ಲೈನು, ಇನ್ನು 4 ಡ್ಯೂಟಿ ಕ್ಯಾಶು. ಟೋಟಲ್ ಅಮೌಂಟು 3200 ಚಿಲ್ಲರೆ. ಅದ್ರಾಗೆ ಆನ್ಲೈನ್ 600 ರೂಪಾಯಿ, ಡೀಸೆಲ್ 550. ನನಗೆ ಉಳಿದಿರೋದು 2200 ರೂಪಾಯಿ ಉಳಿದೈತೆ ಇವತ್ತು. ಬೆಳಗ್ಗೆ 8 ಗಂಟೆಗೆ ಹೋದನು. ಇವಾಗ ಟೈಮ್ ಅವಾಗ 8 ಗಂಟೆ, 12 ಅವರ್ ಆಯಿತು. 12 ಅವರ್ಗೆ ಇಷ್ಟು. ಅದ್ರಾಗೆ ಖರ್ಚು ಅಷ್ಟು ಎಲ್ಲ ಹೋಗಿ ಅಷ್ಟು ಉಳಿದೈತೆ. ನೋಡೋಣ ಈ ವಾರ ಎಷ್ಟಾಗುತ್ತೆ ಅರ್ನಿಂಗ್ಸ್ ಎಲ್ಲ ಹೇಳ್ತೀನಿ. ವೀಕ್ಲಿ ಇದು ಹೇಳ್ತೀನಿ. ನೋಡೋಣ ಎಷ್ಟಾಗುತ್ತೆ. ಇಷ್ಟು ದಿವಸ ಅಂತೂ ಬರ್ದಿಲ್ಲ, ಇನ್ನೂ ಬರೆಯೋಣ. ಇವಾಗ ತಾನೇ ಬಂದೆ. ಟೈಮ್ ಅವಾಗ 8:30 ಆಗೈತೆ. ಟೋಟಲ್ 4 ಡ್ಯೂಟಿ, ಟೋಟಲ್ 5 ಡ್ಯೂಟಿ, 1 ಆನ್ಲೈನು, 4 ಕ್ಯಾಶ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.